ನಮಸ್ಕಾರ ಸ್ನೇಹಿತರೆ, ಜ್ಞಾನದ ದಾರಿದೀಪ ಬೆಂಗಳೂರು ಬೀಕನ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕನ್ನಡ ಸಾಹಿತ್ಯದ ಅದ್ಭುತ ಲೋಕ, ಪಾಠಗಳ ಸುಲಭ ವಿವರಣೆ, ಪರೀಕ್ಷಾ ತಯಾರಿಯ ಉಪಯುಕ್ತ ಸಲಹೆಗಳು ಹಾಗೂ ಜ್ಞಾನವರ್ಧಕ ಮಾಹಿತಿಗಳನ್ನು ಸರಳ ಮತ್ತು ಆಸಕ್ತಿದಾಯಕ ರೀತಿಯಲ್ಲಿ ನಿಮ್ಮ ಮುಂದಿಡುವುದು ನಮ್ಮ ಉದ್ದೇಶ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಕಲಿಕೆಯಲ್ಲಿ ಆಸಕ್ತಿ ಹೊಂದಿರುವ ಪ್ರತಿಯೊಬ್ಬರಿಗೂ ಈ ಚಾನೆಲ್ ಒಂದು ವಿಶ್ವಾಸಾರ್ಹ ಕಲಿಕಾ ವೇದಿಕೆ. ಕುವೆಂಪು ಅವರ ಶೂದ್ರ ತಪಸ್ವಿ ನಾಟಕ ಪರಿಚಯ. ಶೂದ್ರ ತಪಸ್ವಿ ಕನ್ನಡದ ಮಹಾಕವಿ ಕುವೆಂಪು ಅವರ ಪ್ರಮುಖ ನಾಟಕಗಳಲ್ಲಿ ಒಂದಾಗಿದೆ. ಈ ನಾಟಕವು ರಾಮಾಯಣದ ಉತ್ತರಕಾಂಡದಲ್ಲಿರುವ ಶಂಭೂಕನ ಕಥೆಯನ್ನು ಆಧರಿಸಿಕೊಂಡಿದ್ದು, ಸಾಮಾಜಿಕ ಸಮಾನತೆ, ಮಾನವತಾವಾದ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧದ ಚಿಂತನೆಗಳನ್ನು ಪ್ರತಿಪಾದಿಸುತ್ತದೆ. ನಾಟಕದಲ್ಲಿ ಶೂದ್ರನಾದ ಶಂಭೂಕ ತಪಸ್ಸು ಮಾಡುತ್ತಿರುವುದನ್ನು ಕಂಡು ಅದು ಧರ್ಮವಿರುದ್ಧವೆಂದು ಭಾವಿಸಿದ ಸಮಾಜದ ಧೋರಣೆಯನ್ನು ಪ್ರಶ್ನಿಸಲಾಗಿದೆ. ಕುವೆಂಪು ಅವರು ಶಂಭೂಕನನ್ನು ಜ್ಞಾನ, ಸತ್ಯ ಮತ್ತು ಆತ್ಮೋನ್ನತಿಯ ಪ್ರತೀಕವಾಗಿ ಚಿತ್ರಿಸಿದ್ದಾರೆ. ಜನ್ಮದಿಂದ ಯಾರೂ ಶ್ರೇಷ್ಠರಲ್ಲ ಅಥವಾ ಹೀನರಲ್ಲ, ಮಾನವನ ಮೌಲ್ಯ ಅವನ ಗುಣ, ಜ್ಞಾನ ಮತ್ತು ಸಾಧನೆಯಲ್ಲಿದೆ ಎಂಬ ಸಂದೇಶವನ್ನು ನಾಟಕ ನೀಡುತ್ತದೆ. ಈ ನಾಟಕವು ಕುವೆಂಪು ಅವರ ವಿಶ್ವಮಾನವತೆಯ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಧರ್ಮ, ಜಾತಿ ಮತ್ತು ಸಂಪ್ರದಾಯಗಳ ಹೆಸರಿನಲ್ಲಿ ನಡೆಯುವ ಅನ್ಯಾಯವನ್ನು ಖಂಡಿಸಿ ಸಮಾನತೆ ಮತ್ತು ಮಾನವೀಯತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಶೂದ್ರ ತಪಸ್ವಿ ಕನ್ನಡ ನಾಟಕ ಸಾಹಿತ್ಯದಲ್ಲಿ ಕ್ರಾಂತಿಕಾರಿ ಕೃತಿಯಾಗಿದೆ. ಇದು ಪುರಾಣ ಕಥೆಯನ್ನು ಹೊಸ ದೃಷ್ಟಿಕೋನದಿಂದ ಮರುಸೃಷ್ಟಿಸಿ ಆಧುನಿಕ ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ. ಈ ನಾಟಕವು ಮಾನವ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶವನ್ನು ಸಾರುವ ಕುವೆಂಪು ಅವರ ಶ್ರೇಷ್ಠ ಕೃತಿಗಳಲ್ಲಿ ಒಂದಾಗಿದೆ.